ಮೋದಿ ಅವರು ಹಾಗಾದ್ರೆ ಬರೀ ಬಾಯಿ ಮಾತಲ್ಲ ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು. ಎಸ್, ಖಂಡಿತವಾಗಿಯೂ ಈ ಸಲ ಅವ್ರನ್ನ ಬಿಡಬಾರ್ದು. ತಕ್ಕ ಚಿಕ್ಕದೊಂದು ದೇಶ ರೀ. ಇಸ್ರೇಲ್ ಎಂತ ಆಕ್ಷನ್ ತಗೋತಾರ ಅವರು, ಯಾರನ್ನೂ ಕೇರ್ ಮಾಡೋದಿಲ್ಲ ಅವರು. ಯಾರು ಬೇಡ ಅಂದ್ರೂ ಕೇಳೋದಿಲ್ಲ. ಇಮಿಡಿಯೇಟ್ಲಿ ಅವ್ರು ಒಬ್ಬನು ಏನಾದರೂ ಇಸ್ರೇಲಿ ಸತ್ರೆ 30 ಜನ ಆಹುತಿ ತಗೋತಾರ ಅವ್ರು. ಹಾಗೆ ನಮ್ಮಲ್ಲಿನೂ ಆ ಹೆದರಿಕೆ ಬರಬೇಕು, ಆ ಪ್ರತೀಕಾರ ತಗೋಬೇಕು. ತಗೊಂಡಾಗಲೇ ಇದು ಸ್ಟಾಪ್ ಆಗೋದು. ಇದು ಪ್ರತೀಕಾರ ಆಗಬೇಕು. ಟೆರರಿಸ್ಟಿಗೆ ದೇರ್ ಇಸ್ ನೋ ಸೊಲ್ಯೂಷನ್. ಬೇರೆ ದಾರಿನೇ ಇಲ್ಲ. ಮುಳ್ಳಿನಿಂದಲೇ ತೆಗಿಬೇಕು, ಬೇರೆ ದಾರಿನೇ ಇಲ್ಲ. ಅದರಲ್ಲಿ ಭಯಾನಕ ಇದು ಕ್ರಿಯೇಟ್ ಬೇಕಾಗಿದೆ ಅವ್ರಿಗೆ. ಜನರಲ್ಲಿ ಭಯ ಹುಟ್ಟಿಸೋದು ಬೇಕಾಗಿದೆ. ಆ ಭಯ ಹುಟ್ಟಿಸೋದನ್ನು ಈಗ ಅವರು ಪ್ರೂವ್ ಮಾಡಿದ್ರು. ಏನಾಗಿದೆ, 370 ತೆಗೆಯೋಕ್ಕಿಂತ ಮುಂಚೆ ಅವ್ರಿಗೆ ಓನ್ಲಿ ಪಾಕಿಸ್ತಾನದವ್ರಿಗೆ ಮಾತ್ರ ಮದುವೆ ಆಗೋದಂತ ಅವ್ರಿಗೆ ಯೋಚನೆ ಅಲ್ಲ, ಆ ವ್ಯವಸ್ಥೆ ಇತ್ತಲ್ಲಿ. ಬೇರೆ ಇಂಡಿಯನ್ಸಿಗೆ ಮದುವೆ ಆದರೆ ಅವರೆಲ್ಲ ರೈಟ್ಸ್ ಕಳ್ಕೊತಿದ್ರು ಅಲ್ಲಿ ಹೆಣ್ಮಕ್ಳೆಲ್ಲ, ಕಾಶ್ಮೀರಿ ಹೆಣ್ಮಕ್ಳೆಲ್ಲ. ಸೊ ಹೀಗಾಗಿ ಅಲ್ಲಿ ಇರೋರೆಲ್ಲರೂ ಅವರು ಗಂಡದೇರು ಎಲ್ಲರೂ ಹೊರಗಿಂದ ಬಂದವರೆಲ್ಲರೂ ಪಾಕಿಸ್ತಾನದವರೇ ಆಗಿಬಿಟ್ಟಾರೆ. ಸೊ ನ್ಯಾಚುರಲ್ ಆಗಿ ಒಂದು 70% ಪಾಕಿಸ್ತಾನ ಕಡೆ ಒಲವು ಇದ್ದೇ ಇರ್ತದೆ. ಸೊ ಅವರು ಪಾಕಿಸ್ತಾನ ಓರಿಯೆಂಟೆಡ್ ಜನನೇ ಇರೋದಾರೆ. ಈಗ ಒಂದು ನಮ್ಮ ಗೌರ್ಮೆಂಟು ಫರ್ಮ್ ಆ್ಯಕ್ಷನ್ ತೊಗೊಂಡ್ಮೇಲೆ 371 ತೆಗೆದ್ಮೇಲೆ ಒಂದು 30% ಒಂಚೂರು ಈ ಕಡೆ ಒಲವಾಗಿದೆ. ಸೊ ಹೀಗಾಗಿ ಅದನ್ನು ಅಲ್ಲಿ ಜನರು ಎಲ್ಲೂ ಸಹಕಾರ ಇಲ್ಲ. ಆ ಜನರು ಅವ್ರಿಗೆ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾರೆ ನೋಡಿ. ಮೇನ್ಲಿ ಇದು ಅಲ್ಲಿ ಟೂರಿಸಮ್ಗೆ ಇದ್ರ ಮೇಲೆ ಅಲ್ಲಿ ನಡಿಬೇಕು ಜೀವನ. ಬೇರೆ ಇನ್ಕಮ್ ಏನಿಲ್ಲ ಅಲ್ಲಿ ಜನರಿಗೆ.